ಕರ್ನಾಟಕ ಸುಗಮ ಸಂಗೀತ ಸಂಸ್ಥೆಗಳ ಒಕ್ಕೂಟ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಹಕಾರದೊಂದಿಗೆ ದಿನಾಂಕ 19/9/2024 ಗುರುವಾರ ಬೆಳಗ್ಗೆ 10:30ಕ್ಕೆ NR ಕಾಲೋನಿಯಲ್ಲಿರುವ BM ಶ್ರೀ ಕಲಾಭವನದಲ್ಲಿ ಸುಗಮ ಸಂಗೀತ ಪಠ್ಯಕ್ರಮ ರಚನಾ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಹಿರಿಯ ಕವಿಗಳಾದಂಥ ಡಾಕ್ಟರ್ ದೊಡ್ಡರಂಗೇಗೌಡ, BR ಲಕ್ಷ್ಮಣರಾವ್, ಡಾಕ್ಟರ್ ನಾ ದಾಮೋದರ ಶೆಟ್ಟಿ, ಹಾಗೆ ಸಂಗೀತ ನಿರ್ದೇಶಕರಾದಂಥ ಡಾಕ್ಟರ್ ಕಲಾಶ್ರೀ ಜಯಶ್ರೀ ಅರವಿಂದ್, ಡಾಕ್ಟರ್ ರೋಹಿಣಿ ಮೋಹನ್, ಉಪಾಸನಾ ಮೋಹನ್, ಪ್ರವೀಣ್ ಡಿ ರಾವ್, ಮೃತ್ಯುಂಜಯ ದೊಡ್ಡವಾಡ ಮುಂತಾದವರು ಭಾಗವಹಿಸಿದರು. ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಆನಂದ್ ಮೊದಲಗೆರೆ ಅವರು ಆಶಯ ನುಡಿಗಳನ್ನು ಆಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ವಹಿಸಿ ಮಾತನಾಡಿದರು. ಸ್ವಾಗತ ಮಾಡ್ತಾ ಒಂದಷ್ಟು ಆಶಯ ಮಾತುಗಳಂತರ ಆಡಿ ನನ್ನ ಕೆಲಸವನ್ನು ಕೂಡ ಆಗ್ರಹ ಮಾಡಿದ್ದೀವಿ. ಆ ನಂತರದಲ್ಲಿ ಆನಂದ್ ಮೊದಲಗೆರೆ ಮಾತಾಡೋದು ಅವರಿಂದ ಆಗ್ರಹ ಮಾಡಿದ್ದಾರೆ. ಈಗಾಗಲೇ ಅನೌಪಚಾರಿಕವಾಗಿ ಚರ್ಚೆಯಾಗಿ ಇನ್ನೊಂದಷ್ಟು ಗಮನದ ಕೆಲಸ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದು ವಿಶೇಷವಾಗಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆನಂದ್ ಮೊದಲಗೆರೆ ರಾಜ್ಯಮಟ್ಟದ ಒಂದು ವಿಚಾರ ಸಂಕಿರಣವನ್ನು ಹಾಗೂ ಅಕಾಡೆಮಿ ಸದಸ್ಯರಾಗಿದ್ದಾಗ ನೈನದಲ್ಲಿ ಮಾಡಿದ್ದು ನಾವು ಅನೇಕ ಭಾಗವಹಿಸಿದ್ವಿ. ಅಲ್ಲೂ ಕೂಡ ವ್ಯಾಪ್ತಿ ಬಗ್ಗೆ ಭಾಳ ಮುಖ್ಯವಾಗಿ ಚರ್ಚೆ ಆಯಿತು. ಅಲ್ಲಿ ನಾನು ಕೂಡ ಮೇಡಮ್ ಅವರು ಹೇಳಿದಾಗೆ ಜನಪದ ಗೀತೆಗಳು, ದಾಸರ ಪದಗಳು ಎಲ್ಲರೂ ಕೂಡ ಸಂಬಂಧಿಸಿದ್ದು ಅಂತ ಮಾತಾಡಿದ್ರು ನಿಜ. ಆದರೆ ಆಮೇಲೆ ವಿಶ್ವವಿದ್ಯಾಲಯದ ಸಿಲೆಬಸ್ಸು, ಆಮೇಲೆ ಸಂಸ್ಕೃತಿ ಇಲಾಖೆ, ಒಟ್ಟು ಕರ್ನಾಟಕದ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಗಮನಿಸಿಕೊಂಡಾಗ ನನ್ನ ಅಭಿಪ್ರಾಯಗಳನ್ನು ಕೂಡ ಸ್ವಲ್ಪ ಮುಖ್ಯ ಬದಲಾಯಿಸ್ಕೊಂಡೆ. ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಸಂಗೀತ ಅಂತಲೇ ಒಂದು ಸಿಲೆಬಸ್ ಇದೆ, ಹಿಂದೂಸ್ತಾನಿ ಸಂಗೀತ ಅಂತಲೇ ಇದೆ, ಸುಗಮ ಸಂಗೀತ ಅಂತ ಇಲ್ಲ. ಯಾವ ಯೂನಿವರ್ಸಿಟಿ ಸುಗಮ ಸಂಗೀತ ಅಂತಿಲ್ಲ. ಅದಿರೋದು ಒಂದೇ ಯೂನಿವರ್ಸಿಟಿ, ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ಲು ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ಸುಗಮ ಸಂಗೀತ ಅಂತ ಸರ್ಟಿಫಿಕೇಟ್ ಕೋರ್ಸ್ ಮಾತ್ರ ಇದೆ. ಆದರೆ ಅದಕ್ಕೆ ಇದುವರೆಗೂ ಯಾವುದೂ ಅಡ್ಮಿಷನ್ ಆಗಿದೆ, ಹೆಸರಿದೆ, ಇನ್ನೂ ಅದಕ್ಕೆ ಇನ್ನೂ ಆರಂಭ ಆಗಿದೆ. ಸುಗಮ ಸಂಗೀತ ಅಂತ ಹೆಸರಿರುವಂಥ ಆ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ಇರೋದು ಕೂಡ ಕರ್ನಾಟಕ ಸಂಗೀತದ ಸಿಲೆಬಸ್ಸೇ. ಇಲ್ಲಿ ವಚನಗಳಿದ್ದಾವೆ, ದಾಸರ ಪದಗಳಿದ್ದಾವೆ, ತತ್ವಪದಗಳಿದ್ದಾವೆ. ಆಮೇಲೆ ಕಡೆಯಲ್ಲಿ GS ಶಿವರುಡಪ್ಪ ಅಂತ ಕುವೆಂಪು ಒಂದೊಂದು ಕವನ ಹಾಕಿಟ್ಟಿದ್ದಾರೆ. GSS ಕುವೆಂಪು ಕವನ ಬಿಟ್ಟರೆ ಸುಗಮ ಸಂಗೀತದ ನೆಲೆ ಏನಲ್ಲಿ ಇಲ್ಲ. ಸೊ ಹೀಗಾಗಿ ಆ ಜನಪದ ಗೀತೆಗಳಿಗೆ ಹೇಳಿದಾಗೆ ಅದಕ್ಕೆ ಅದರದ್ದೇ ಆದ ಅಕಾಡೆಮಿ ಇದೆ, ಅದಕ್ಕೆ ಆದಂಥ ವಿಶ್ವವಿದ್ಯಾಲಯ ಇದೆ, ಅದಕ್ಕೆ ಅದರದ್ದೇ ಆದ ಒಂದು ಕಲಿಕಾ ವಿಧಾನ ಇದೆ. ಸೊ ಹಾಗಾಗಿ ಅದು ಒಂದಿಗಾಗಲೇ ನಿರ್ಮಾಣ ಆಗಿದೆ. ಹರಿಗುರಾಯರು ಜನಪದ ಗೀತೆಗಳನ್ನ, ದಾಸರ ಪದಗಳನ್ನ, ಭಾವಗೀತೆಗಳನ್ನೆಲ್ಲ ಒಟ್ಟಿಗೆ ಹಾಡ್ಕೊಂಡು ಬಂದಿದ್ದು ನಿಜ. ಒಂದು ಪರಂಪರೆ ಆರಂಭ ಆಗುವಾಗ ಎಲ್ಲೂ ಕೂಡ ಇರ್ತದೆ. ಅದು ಬೆಳೀತಾ 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 ಪ್ರತ್ಯೇಕ ಗೊಂಬೆಗಳೇ ಬೇರೆ ಆಗ್ತಾ ಬರ್ತಾರೆ, ಬೇರೆ ಬೇರೆ ಕೆಟಗರಿ ನಿರ್ಮಾಣ ಆಗ್ತದೆ. ಹೀಗಾಗಿ ಎಲ್ಲ ಪ್ರಕಾರಗಳು ಬೆಳೀತಿರೋದ್ರಿಂದ ಜನಪದ ಗೀತೆಗಳಿಗೆ ಅದರದ್ದೇ ಆದಂಥ ಒಂದು ಪ್ರತ್ಯೇಕವಾದ ಅಸ್ತಿತ್ವ ನಿರ್ಮಾಣ ಆಗಿದೆ. ಆಮೇಲೆ ದಾಸರ ಪದಗಳಿಗೂ ಅದರದ್ದೇ ಆದಂಥ ಈ ಕನಕಪುರದ ನಿಜಗುಣಪುರದ ಪ್ರಶಸ್ತಿಗಳು ಈಗಾಗಲೇ ಇದೆ. ಎಲ್ಲ ಕರ್ನಾಟಕದಲ್ಲಿ ಅನೇಕ ಮಠಗಳು ದಾಸ ಸಾಹಿತ್ಯಕ್ಕೆ ವೇದಿಕೆಗಳಾಗಿದ್ದಾವೆ, ದೇವಾಲಯಗಳು ವೇದಿಕೆಗಳಾಗಿದ್ದಾವೆ. ಹಾಗಾಗಿ ಅದಕ್ಕೂ ಏನು ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಇರೋದು ಭಾವಗೀತೆಗಳಿಗೆ. ಕವಿಗಳು ಬರೆದಿರುವಂತಹ ಕಳೆದ 3 ವರ್ಷಗಳಲ್ಲಿ ಬರೆದಿರುವಂಥ ಭಾವಗೀತೆಗಳಿಗೆ ಆ ಥರದ ಪ್ರತ್ಯೇಕವಾದ ಅಕಾಡೆಮಿ ಇಲ್ಲ, ಪ್ರತ್ಯೇಕವಾದ ವಿಶ್ವವಿದ್ಯಾಲಯ ಇಲ್ಲ, ಪ್ರತ್ಯೇಕವಾದ ಕೋರ್ಸು ಇಲ್ಲ. ಆದರೆ ಇದು ಲೈವಾಗಿರುವಂಥ ಒಂದು ಪ್ರಕಾರ. ದಾಸಪದಗಳು ಒಂದು ಕಾಲದಲ್ಲಿ ಬಂದು ಹೋಗಿದ್ದಾರೆ. ಇತ್ತೀಚೆಗೆ ಆದರ್ಶ್ ಬಾಂಧವರಿಗೆ ಕಲಾಶ್ರೀ ಪ್ರಶಸ್ತಿ ಬಂದಿದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ಒಕ್ಕೂಟದ ಪರವಾಗಿ ಆಶಯ ನುಡಿಗಳನ್ನು ಕಲಾಶ್ರೀ ಆನಂದ್ ಮಾದರಿಗೆರವರು ಮೊದಲ ಕಾರ್ಯಕ್ರಮ ಅವರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ತಿಳಿಸ್ತಾ, ಮಂಗಳೂರು ಆಗಲೇ ಹೇಳಿದಾಗೆ ಕಳೆದ 8 ವರ್ಷಗಳಿಂದ ನಾವು ಸುಗಮ ಸಂಗೀತದ 2 ವಿಚಾರದಲ್ಲಿ ಪ್ರಮುಖವಾಗಿ ಗಾಯನ ಕಾರ್ಯಕ್ರಮದ ಜೊತೆಗೆ ವಿಚಾರ ಮಂಡಲವನ್ನು ಮಾಡ್ತಾ ಇದ್ದೀವಿ. ಒಂದು ಸುಗಮ ಸಂಗೀತದ ವ್ಯಾಪ್ತಿ ಬಗ್ಗೆ, ಎರಡನೇದು ಪಠ್ಯಕ್ರಮ. ಈ ವ್ಯಾಪ್ತಿ ಬಗ್ಗೆನೇ ನಮಗೆ ಅನೇಕ ಗೊಂದಲಗಳಿವೆ. ಬಹುಶಃ ಈ ಚರ್ಚೆ ನಡೀತಾ ಈಗ ಅದಕ್ಕೊಂದು ರೂಪ ಬಂದಿದೆ, ಅದಕ್ಕೊಂದು ಆಕಾರ ಬಂದಿದೆ. ಸುಗಮ ಸಂಗೀತ ಅಂದರೆ ಕವಿಗೀತೆಗಳಿಗೆ ನಾವು ಗಟ್ಟಿಯಾಗಿ
ಅಡ್ಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ನಾವೆಲ್ಲ ಬಂದಾಗಿದೆ. ಯಾಕೆಂದ್ರೆ ಆದರೂ ಕೂಡ ಇನ್ನೂ ಕೆಲವರಿಗೆ ಗೊಂದಲ ಇದೆ. ಆ ಗೊಂದಲ ಇದ್ದೇ ಇರುತ್ತೆ. ನಾವು ಪರಿಹಾರ ಕಂಡುಕೊಳ್ಳದೆ ಇದ್ರೆ ಗಟ್ಟಿಯಾಗಿ ನಾವು ನಿಂತ್ಕೊಂಡು ಅದ್ರ ಪರವಾಗಿ ನಾವು ಇಲ್ಲದೇ ಇದ್ರೆ ಅದು ಕೊನೆಯೇ ಇರೋಲ್ಲ. ಹಾಗಾಗಿ ಎಲ್ಲ ಹಿರಿಯರ ಒಂದು ವಿಚಾರ ತಂತ್ರವನ್ನು ಮಾಡಿದಾಗ, ಹಲವಾರು ವರ್ಷಗಳಿಂದ ನಾವು ಅದಕ್ಕೆ ಕಾರ್ಯಕ್ರಮವನ್ನು ಮಾಡಿದಾಗ ಅವರೆಲ್ಲರ ಒಟ್ಟಾರೆ ಅಭಿಪ್ರಾಯ ಬಂದಿಲ್ಲ. ಮತ್ತೆ ಹಾಗೆ ಹೇಳಿದಂಗೆ ಅಕಾಡೆಮಿಯಲ್ಲಿ ಒಂದು ದಿನದ ರಾಜ್ಯ ಮಟ್ಟದ ವಿಚಾರಸಭೆಯನ್ನು ಮಾಡಿದಾಗ ಕೂಡ ಬಹುತೇಕ ಎಲ್ಲರೂ ಕೂಡ ಕವಿಗೀತೆಗಳಿಗೆ, ಸುಗಮ ಸಂಗೀತದ ಕವಿಗೀತೆಗಳಿಗೆ ಸಿದ್ಧಪಡಿಸಿಕೊಳ್ಳುವ ತೀರ್ಮಾನಕ್ಕೆ ಬಂದಾಗಿದೆ. ಇದ್ರ ಮಧ್ಯೆ ಕೂಡ ಅನೇಕ ಜನ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದು ಇದ್ದೇ ಇದೆ. ಅದಕ್ಕೆ ನಾವು ಕಿವಿಗೊಡದೆ ನಮ್ಮ ತೀರ್ಮಾನ ಏನಿದೆ ಅದಕ್ಕೆ ನಾವು ಭದ್ರಾಗಿ ಅದರ ಕಡೆ ನಾವು ಹೆಚ್ಚು ಕೆಲಸವನ್ನು ಮಾಡ್ತಾ ಹೋದಾಗ ಈ ಕ್ಷೇತ್ರ ಗಟ್ಟಿಯ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈಗ ನಾವು ಕವಿ ಗೀತೆಗಳಿಗೆ ಸೀಮಿತಗೊಳಿಸಿಕೊಟ್ಟಂಥ ಸುಗಮ ಸಂಗೀತ ಪ್ರಕಾರವನ್ನು ನಾವೀಗ ಒಕ್ಕೂಟದಲ್ಲಿ ಮತ್ತು ಎಲ್ಲ ಹಿರಿಯರ ತೀರ್ಮಾನ ಮಾಡಿದ್ದೀವಿ.